ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಮುಂದುವರೆದಿದೆ. ಒಂದು ವೇಳೆ ಅಮೆರಿಕ ಇರಾನ್ ಮೇಲೆ ಇನ್ನೂ 10 ದಿನಗಳ ಕಾಲ ದಾಳಿಯನ್ನ ಮುಂದುವರೆಸಿದ್ರೆ ಅಮೆರಿಕದ ನಿರ್ಣಾಯಕ ಕ್ಷಿಪಣಿಗಳ ದಾಸ್ತಾನು ಕಡಿಮೆಯಾಗಬಹುದು ಎಂದು ಟ್ರಂಪ್ಗೆ ಯುನೈಟೆಡ್ ಸ್ಟೇಟ್ಸ್ನ ರಕ್ಷಣಾ ವಿಭಾಗದ ಕೇಂದ್ರ ಕಾರ್ಯಸ್ಥಾನ ಪೆಂಟಗನ್ ಎಚ್ಚರಿಕೆ ನೀಡಿದೆ. ಟ್ರಂಪ್ಗೆ ಪೆಂಟಗನ್ ನೀಡಿರುವ ಕೆಲ ಮಾಹಿತಿಯ ಪ್ರಕಾರ ದೀರ್ಘಕಾಲದ ಸಂಘರ್ಷದಿಂದ ಯುದ್ಧೋಪಕರಣಗಳ ದಾಸ್ತಾನು ಮರು ಹೊಂದಿಸುವಿಕೆಗಾಗಿ ಹೆಚ್ಚಿನ ವೆಚ್ಚವನ್ನ ಭರಿಸಬೇಕಾಗುವ ಅಪಾಯವಿದೆ ಎಂದು ಪೆಂಟಗನ್ ಡೊನಾಲ್ಡ್ ಟ್ರಂಪ್ಗೆ ಮಾಹಿತಿ ನೀಡಿದೆ. ಆದರೆ ಟ್ರೂತ್ ಸೋಷಿಯಲ್ನಲ್ಲಿ ಪೋಸ್ಟ್ ಮಾಡಿರುವ ಡೊನಾಲ್ಡ್ ಟ್ರಂಪ್ ಯುದ್ಧ ಸಾಮಗ್ರಿಗಳ ದಾಸ್ತಾನುಗಳು ಅಮೆರಿಕ ನಿರಂತರ ಯುದ್ಧ ಮಾಡಲು ಎಂದೆಂದಿಗೂ ಸಹಾಯ ಮಾಡಬಲ್ಲವು. ಅಮೆರಿಕದ ಯುದ್ಧೋಪಕರಣಗಳ ದಾಸ್ತಾನುಗಳು ಮಧ್ಯಮ ಮತ್ತು ಉನ್ನತ ಮಧ್ಯಮ ದರ್ಜೆಯಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚಿವೆ. ನಮಗೆ ಈ ಶಸ್ತ್ರಾಸ್ತ್ರಗಳ ಅನಿಯಮಿತ ಪೂರೈಕೆ ಇದೆ ಅಂತ ಬರೆದುಕೊಂಡಿದ್ದಾರೆ. ಇರಾನ್ ಮೇಲಿನ ದಾಳಿಯನ್ನ 4 ರಿಂದ 5 ವಾರಗಳ ಕಾಲ ಮುಂದುವರಿಸಲು ಯೋಜಿಸಲಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಆದರೂ ಯುದ್ಧ ಅದಕ್ಕಿಂತಲೂ ಹೆಚ್ಚು ಕಾಲ ನಡೆಯಬಹುದು ಅಂತ ಸ್ವತಃ ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಯಾವ ಶಸ್ತ್ರಾಸ್ತ್ರಗಳ ಕೊರತೆಯಾಗಬಹುದು ನೋಡೋದಾದ್ರೆ ಅಮೆರಿಕದ ದಾಸ್ತಾನಿನಲ್ಲಿರುವ ಕೆಲವು ಶಸ್ತ್ರಾಸ್ತ್ರಗಳು, ವಿಶೇಷವಾಗಿ ಇಂಟರ್ಸೆಪ್ಟರ್ ಅಂದ್ರೆ ತಡೆ ಹಿಡಿಯುವ ಕ್ಷಿಪಣಿಗಳು ತ್ವರಿತವಾಗಿ ಬಹಳ ಕಡಿಮೆಯಾಗಬಹುದು ಅಂತ ಹೇಳಲಾಗ್ತಾ ಇದೆ. ಪೆಂಟಗನ್ ಅಧಿಕಾರಿಗಳು ಮತ್ತು ಜಂಟಿ ಮುಖ್ಯಸ್ಥರ ಸಮಿತಿಯ ಅಧ್ಯಕ್ಷ ಜನರಲ್ ಡಾನ್ ಕೈನ್ ಇರಾನ್ ವಿರುದ್ಧದ ಸುದೀರ್ಘ ಸಂಘರ್ಷದ ಅಪಾಯಗಳ ಬಗ್ಗೆ ಟ್ರಂಪ್ಗೆ ಎಚ್ಚರಿಕೆಯ ಸಂದೇಶ ರವಾನೆ ಮಾಡಿದ್ದಾರೆ. ನಿರ್ಣಾಯಕ ಯುದ್ಧೋಪಕರಣಗಳ ಕೊರತೆ ಇರಾನಿಯನ್ನರ ಪ್ರತಿದಾಳಿಯನ್ನ ನಿಯಂತ್ರಿಸುವ ಪ್ರಯತ್ನಗಳಿಗೆ ಅಡ್ಡಿಯಾಗಬಹುದು ಅಂತ ಹೇಳಿದ್ದಾರೆ. ಇಸ್ರೇಲ್ ಮತ್ತು ಉಕ್ರೇನ್ನಂತಹ ಮಿತ್ರ ರಾಷ್ಟ್ರಗಳಿಗೆ ಅಮೆರಿಕ ಮಿಲಿಟರಿ ನೆರವು ನೀಡಿದ ನಂತರ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳ ಪ್ರಮುಖ ದಾಸ್ತಾನುಗಳು ಸೇರಿದ ಹಾಗೆ ಅಮೆರಿಕದ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳ ಮೀಸಲು ಈಗ ಗಂಭೀರವಾಗಿ ಕುಸಿದು ಹೋಗಿದೆ. ಕಳೆದ ವರ್ಷ ಇಸ್ರೇಲ್ ಇರಾನ್ ಸಂಘರ್ಷದ ಸಮಯದಲ್ಲಿ ಅಮೆರಿಕ ತನ್ನ ಥಾಡ್ ಇಂಟರ್ಸೆಪ್ಟರ್ಗಳಲ್ಲಿ 25% ಅನ್ನ ಇರಾನ್ ಕ್ಷಿಪಣಿಗಳನ್ನ ತಡೆ ಹಿಡಿಯಲು ಬಳಸಿಕೊಂಡಿತ್ತು. ಅಂದ್ರೆ 150 ಕ್ಷಿಪಣಿಗಳು. ಅಲ್ಲದೆ ಅಮೆರಿಕದ ಹಡಗು ಆಧಾರಿತ ಇಂಟರ್ಸೆಪ್ಟರ್ಗಳು ಖಾಲಿಯಾಗಿದ್ವು ಅಂತ ಮಾಹಿತಿ ಲಭ್ಯವಾಗಿತ್ತು. ಥಾಡ್ ವ್ಯವಸ್ಥೆ ಸೇರಿದ ಹಾಗೆ ಸುಧಾರಿತ ನಿಖರ ಯುದ್ಧ ಉಪಕರಣಗಳು ಮತ್ತು ಪ್ರಮುಖ ಇಂಟರ್ಸೆಪ್ಟರ್ಗಳು ಖಾಲಿಯಾಗುವ ಅಪಾಯವನ್ನ ಅಮೆರಿಕ ಎದುರಿಸ್ತಾ ಇದೆ ಅನ್ನುವಂತಹ ವರದಿ ಲಭ್ಯವಾಗಿದೆ. ಇವುಗಳಲ್ಲಿ ಅತಿ ಹೆಚ್ಚು ಬಾಧಿತವಾಗಿರುವುದು ಜಂಟಿ ನೇರ ದಾಳಿ ಯುದ್ಧೋಪಕರಣಗಳು. ಇವು ಸಾಮಾನ್ಯ ಬಾಂಬ್ಗಳನ್ನು ಅತ್ಯಂತ ನಿಖರವಾದ ಸ್ಮಾರ್ಟ್ ಶಸ್ತ್ರಾಸ್ತ್ರಗಳಾಗಿ ಪರಿವರ್ತಿಸುವ GPS ನಿರ್ದೇಶಿತ ಕಿಟ್ಗಳಾಗಿದೆ. ರಷ್ಯಾ, ಚೀನಾ, ಉತ್ತರ ಕೊರಿಯಾದಂತಹ ದೊಡ್ಡ ಶಕ್ತಿಗಳಿಂದ ಎದುರಾಗುವ ಅಲ್ಪಾವಧಿಯ ತೀವ್ರ ದಾಳಿಯನ್ನ ಎದುರಿಸಲು ಈ ಸುಧಾರಿತ ಕ್ಷಿಪಣಿ ಕವಚಗಳನ್ನು ನಿರ್ಮಿಸಲಾಗಿದೆ. ಆದರೆ ಈಗ ಅವುಗಳನ್ನೇ ಬಳಸಿಕೊಂಡು ಪ್ರಸ್ತುತ ಎದುರಿಸ್ತಾ ಇರುವ ಕಡಿಮೆ ವೆಚ್ಚದ ಮತ್ತು ನಿರಂತರವಾದ ರಾಕೆಟ್ ದಾಳಿಗಳನ್ನು ಎದುರಿಸಲಾಗ್ತಾ ಇದೆ. ಇದು ಸರಿಯಾದ ಕ್ರಮ ಅಲ್ಲ ಅಂತ ತಜ್ಞರು ಹೇಳಿದ್ದಾರೆ. ಇನ್ನು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಇರಾನ್ನ ಉತ್ಪಾದನಾ ಸಾಮರ್ಥ್ಯ ಅಮೆರಿಕ ಮತ್ತು ಅದರ ಪಾಲುದಾರರು ತಯಾರಿಸಬಹುದಾದ ರಕ್ಷಣಾತ್ಮಕ ಇಂಟರ್ಸೆಪ್ಟರ್ಗಳಿಗಿಂತ ಬಹಳ ಮುಂದಿದೆ. ಇನ್ನು ಅಂದಾಜಿನ ಪ್ರಕಾರ ಇರಾನ್ ತಿಂಗಳಿಗೆ 100ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನು ಉತ್ಪಾದಿಸುತ್ತೆ. ಇದನ್ನ ಅಮೆರಿಕದ ಮಿತ್ರ ರಾಷ್ಟ್ರಗಳು ತಿಂಗಳಿಗೆ ತಯಾರಿಸಬಹುದಾದ 6-7 ಇಂಟರ್ಸೆಪ್ಟರ್ಗಳಿಗೆ ಹೋಲಿಸಿ ನೋಡಿ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಹೇಳಿದ್ದಾರೆ. ಈ ಸಮಸ್ಯೆಯನ್ನ ಮತ್ತಷ್ಟು ಸಂಕೀರ್ಣಗೊಳಿಸ್ತಾ ಇರುವುದೇನೆಂದ್ರೆ ಹಡಗಿನಿಂದ ಉಡಾವಣೆ ಮಾಡಲಾಗುವ SM-3 ಇಂಟರ್ಸೆಪ್ಟರ್ಗಳ ದಾಸ್ತಾನು ಈಗಾಗಲೇ ಕಡಿಮೆಯಾಗಿದೆ. ಇದಕ್ಕೆ ಉತ್ಪಾದನಾ ವಿಳಂಬ, ಯೆಮೆನ್ನ ಹೌತಿ ಬಂಡುಕೋರರ ವಿರುದ್ಧದ ಕಾರ್ಯಾಚರಣೆಗಳು, ಇರಾನ್ನೊಂದಿಗಿನ ಹಿಂದಿನ ಸಂಘರ್ಷಗಳು ಕಾರಣವಾಗಿದೆ ಅಂತ ವರದಿ ಹೇಳುತ್ತೆ. ಇನ್ನು ಇರಾನ್ ಮೇಲಿನ ದಾಳಿಯ ಮೊದಲ 24 ಗಂಟೆಗಳಲ್ಲಿ ಅಮೆರಿಕ $779 ಮಿಲಿಯನ್ ಅಂದ್ರೆ $6,900 ಕೋಟಿ ಖರ್ಚು ಮಾಡಿದೆ. ಸೆಂಟರ್ ಫಾರ್ ನ್ಯೂ ಅಮೆರಿಕನ್ ಸೆಕ್ಯೂರಿಟಿ ಅಂಕಿಅಂಶಗಳ ಪ್ರಕಾರ ವಿಮಾನ ವಾಹಕ ನೌಕೆಗಳ ಕಾರ್ಯಾಚರಣೆಗೆ ದಿನಕ್ಕೆ ಸುಮಾರು $6.5 ಮಿಲಿಯನ್ ಅಂದ್ರೆ $58 ಕೋಟಿ ವೆಚ್ಚವಾಗುತ್ತೆ. ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಮತ್ತು ಇತರ ಪ್ರಮುಖ ನಾಯಕರ ಹತ್ಯೆಗೆ ಕಾರಣವಾದ ದಾಳಿಯ ಪೂರ್ವ ಸಿದ್ಧತೆಗಾಗಿ ಅಮೆರಿಕ ಮಧ್ಯಪ್ರಾಚ್ಯದಲ್ಲಿ
ಜೆರಾಲ್ಡ್ ಆರ್ ಫೋರ್ಡ್ ಸೇರಿದ ಹಾಗೆ 2 ವಿಮಾನ ವಾಹಕ ನೌಕೆಗಳ ಗುಂಪುಗಳನ್ನು ನಿಯೋಜಿಸಿತು. ವಿಮಾನಗಳ ಮರು ನಿಯೋಜನೆ, ನೌಕಾ ಹಡಗುಗಳ ನಿಯೋಜನೆ, ಪ್ರಾದೇಶಿಕ ಸ್ವತ್ತುಗಳ ಸಜ್ಜುಗೊಳಿಸುವಿಕೆ ಸೇರಿದ ಹಾಗೆ ಒಟ್ಟಾರೆ ದಾಳಿಯ ಪೂರ್ವ ಮಿಲಿಟರಿ ಸಿದ್ಧತೆಯ ಅಂದಾಜು ವೆಚ್ಚ $630 ಮಿಲಿಯನ್ ಆಸುಪಾಸಿನಲ್ಲಿದೆ. ಒಂದು ವೇಳೆ ಟ್ರಂಪ್ ಸೂಚಿಸಿದ ಹಾಗೆ ಯುದ್ಧವು ದೀರ್ಘಕಾಲ ಎಳೆದರೆ ಅಮೆರಿಕ ಬರೋಬ್ಬರಿ $210 ಬಿಲಿಯನ್ ಅಂದರೆ 18.87 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. 2023 ಅಕ್ಟೋಬರ್ 7ರಂದು ಗಾಜಾ ಮೇಲೆ ಇಸ್ರೇಲ್ ದಾಳಿ ಆರಂಭಿಸಿದಾಗಿನಿಂದ ಅಮೆರಿಕ ಇಸ್ರೇಲ್ಗೆ $21.7 ಬಿಲಿಯನ್ ಮಿಲಿಟರಿ ನೆರವು ನೀಡಿದೆ. ಅಲ್ಲದೆ ಯೆಮನ್, ಇರಾನ್, ವಿಶಾಲವಾದ ಮಧ್ಯಪ್ರಾಚ್ಯದಲ್ಲಿ ನಡೆಸಿದ ಕಾರ್ಯಾಚರಣೆಗೆ $9.65 ಬಿಲಿಯನ್ ನಿಂದ $12.07 ಬಿಲಿಯನ್ ವೆಚ್ಚ ಮಾಡಿದೆ. ಅಂದರೆ ಒಟ್ಟು $31.35 ಬಿಲಿಯನ್ $2.82 ಲಕ್ಷ ಕೋಟಿ ರೂಪಾಯಿನಿಂದ $33.77 ಬಿಲಿಯನ್ ಅಂದರೆ $3.04 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಇದೆಲ್ಲ ತಿಳಿದಿದ್ರೂ ಡೊನಾಲ್ಡ್ ಟ್ರಂಪ್ ಹೀಗೆ ಹೇಳಿದ್ದಾರೆ: ಇರಾನ್ ಜೊತೆಗಿನ ಪರಮಾಣು ಮಾತುಕತೆಗಳು ನಡೀತಾ ಇರುವ ರೀತಿಯ ಬಗ್ಗೆ ನಮಗೆ ಸಂತೋಷವಿಲ್ಲ ಅಂತ. ಮಾತ್ರವಲ್ಲ, ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಮತ್ತು ಹಲವಾರು ಉನ್ನತ ಮಿಲಿಟರಿ ಮುಖ್ಯಸ್ಥರು ಹಾಗೆಯೇ ದೇಶದ ಪ್ರಮುಖ ನಾಯಕರನ್ನ ಹತ್ಯೆ ಮಾಡೋ ಕಾರ್ಯಾಚರಣೆಗೆ ಟ್ರಂಪ್ ಆದೇಶವನ್ನು ಕೊಟ್ಟರು. ಇದಕ್ಕೆ ಪ್ರತಿಕಾರವಾಗಿ ಇರಾನ್ ಕೂಡ ಅಮೆರಿಕದ ವಾಯು ನೆಲೆಗಳಿರುವ ಬಹ್ರೇನ್, ಸೌದಿ ಅರೇಬಿಯಾ, ಕತಾರ್, UAE, ಇರಾಕ್ ಮೇಲೆ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯನ್ನ ನಿರಂತರವಾಗಿ ಆರಂಭಿಸಿದೆ. ಹಾಗಾಗಿ ದಾಳಿ ಪ್ರತಿದಾಳಿ ಮುಂದುವರೆದಿದೆ. ಇನ್ನು ಎಷ್ಟು ದಿವಸಗಳ ಕಾಲ ಯುದ್ಧ ನಡೆಯುತ್ತೆ? ಯುದ್ಧಕ್ಕಾಗುವ ಖರ್ಚು ವೆಚ್ಚಗಳ ಬಗ್ಗೆ ಚಿತ್ತ ನೆಟ್ಟಿದೆ.